ಪವನ್ ಕಲ್ಯಾಣ್ ಅವರ ಹಿಂದಿ ಭಾಷೆಯ ಕುರಿತಂತ ಹೇಳಿಕೆ ಇದೆಯಲ್ಲ, ದಕ್ಷಿಣ ಭಾರತದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಈ ಹಿಂದೆ ಹಿಂದಿ ಹೇರಿಕೆಯನ್ನ ವಿರೋಧಿಸಿದ ಪವನ್ ಕಲ್ಯಾಣ್ ಇದೀಗ ಹಿಂದಿ ಭಾಷೆಯ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಒಂದರಲ್ಲಿ ತೆಲುಗು ಬಿಟ್ಟು ಹಿಂದಿಯಲ್ಲಿ ಮಾತನಾಡಿದಂತ ಪವನ್ ಕಲ್ಯಾಣ್ ಅವರು ಹಿಂದಿಗನ್ನ ಗೌರವಿಸುವ ಭಾಷೆ ಹಿಂದಿ ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದಾಗಿದೆಯಂತೆ, ಅದು ರಾಜಭಾಷೆ ಅನ್ನೋದಾಗಲ್ಲ ಕೊಂಡಾಡ್ಬಿಟ್ಟಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಎಲ್ಲ ವಿಚಾರವಾಗಿ ತರಾಟೆ ತೆಗೆದುಕೊಳ್ತಿದ್ದಾರೆ. ಪವನ್ ಕಲ್ಯಾಣ್ ಅವರ ಮಾತನ್ನು ಒಂದ್ಸಲ ಆಲಿಸೋಣ. హిందీలో ఎందుకు మాట్లాడామంటే మనందరికీ ఆదరించే భాష, మన జాతీయ భాషల్లో ఒకటైన మన భాష రాజభాష. అంటే మనం ఎన్ని భాషలు విభిన్నమైన భావం ఒకటే, భారతీయత ఒకటే. ಸರ್, ಈ ಹಿಂದೆ ಕಳೆದ ವರ್ಷ ಜುಲೈ ಸಂದರ್ಭದಲ್ಲೇ ಒಂದು ಕಾರ್ಯಕ್ರಮ ಆಗಿತ್ತು ಸರ್, ದಕ್ಷಿಣ ಸಂವಾದ ಅಂತ. ಇದರಲ್ಲಿ ಮಾತನಾಡ್ತಾ ಹೇಳ್ತಾರೆ, ತೆಲುಗು ನನ್ನ ತಾಯಿ ಭಾಷೆ, ನನಗೆ ಅದು ಮಾತೃ ಸಮಾನ, ಹಿಂದಿ ನನಗೆ ಅಜ್ಜಿ ಭಾಷೆ ಇದ್ದೆ ಅಂತ ಅಂದಿದ್ರು. ಇದಕ್ಕೂ ಮೊದಲು ಈ ಜೊತೆಯಲ್ಲಿ ಕೇಂದ್ರ ಜೊತೆ NDA ಎಲ್ಲ ಭಾಗ ಆಗೋಕ್ಕಿಂತ ಮೊದಲು ಹಿಂದಿ ಅಂತಂದ್ರೆ ಮೈಯೆಲ್ಲ ಇದಾಗ್ತಿತ್ತು. ಅದೇ ವಿಚಾರವಾಗಿ ಪ್ರಕಾಶ್ ರಾಜ್ ಅವರು ಕೂಡ ಅವ್ರಿಗೆ ಪ್ರಶ್ನೆ ಮಾಡಿದ್ರು, ಮಾರ್ಕೊಂಡ್ಬಿಟ್ರ ನಿಮ್ಮನ್ನು ನೀವು ಅಂತ. ಈಗ ಮತ್ತೆ ರಾಷ್ಟ್ರ ಭಾಷೆಯಲ್ಲಿ ಒಂದಂತೆ ಎಷ್ಟಪ್ಪ ಒದ್ಕೊಂಡ್ಬಿಟ್ರಪ್ಪ ಇವರೆಲ್ಲ ಅನ್ಸ್ಬಿಡುತ್ತೆ. ಸಮಾನವಾದ ಹಕ್ಕಿದೆ ಇವರ ಮಾತಿನ ಅಡಿಯಲ್ಲಿ ಹೋದರೆ, ಆದರೆ ನೀವು ಮಾತು ತಪ್ಪದವ್ರು ಮಾತಾಡಬಾರ್ದು. ನಿಮಗೆ ಆ ನೈತಿಕತೆ ಇಲ್ಲ. ಸಂವಿಧಾನದ 8ನೇ ಪರಿಚ್ಛೇದದ ಅಡಿ ಭಾರತದಾದ್ಯಂತ 22 ಭಾಷೆಗಳಿಗೂ ಸಮಾನ ಹಕ್ಕಿದೆ. 22 ಭಾಷೆಗಳಿಗೂ ಸಮಾನ ಹಕ್ಕಿದೆ. ನೀವು ಹಿಂದಿ ಮೇಲು ಅಂತ ತಗೊಳ್ಳೋಕೆ ಹೋದರೆ ನಾವು ದಕ್ಷಿಣದವ್ರು ಬಿಡೋದಿಲ್ಲ. ನಮಗೆ ನಮ್ಮ ಭಾಷೆ, ನೀವು ರಾಜಭಾಷೆ ಅಂತಿದ್ರಿ, ನಾವು ಪ್ರಜಾಪ್ರಭುತ್ವದಲ್ಲಿದ್ದರೆ ನಮಗೆ ರಾಜರೇ ಇಲ್ಲ ಅಂತ ನಾವು ಹೇಳ್ತೀವಿ. ನಮಗೆ ರಾಜರೇ ಇಲ್ಲ. ನೀವು ರಾಜರ ಭಾಷೆನ ನೀವು ಎಲ್ಲರೂ ರಾಜರ ಇದ್ದಲ್ಲಿ ತಗೊಂಡೋಗಿ. ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರುವಂಥವ್ರು. ನಮಗೆ ಪ್ರಜಾಪ್ರಭುತ್ವದ ಭಾಷೆಗಳು ಸ್ಥಳೀಯ ಪ್ರಾದೇಶಿಕ ಭಾಷೆಗಳೇನಿದ್ದಾವೆ ನಮ್ಮದು, ನಾವು ಪ್ರಾದೇಶಿಕ ಭಾಷೆ ಅಡಿಯೇ ಬದುಕ್ತೀವಿ. ನಿಮ್ಮ ಹೇರಿಕೆಯನ್ನು ನಿಮ್ಮ ಮನೇಲಿ ಇಟ್ಕೋಬೇಕು. ನೀವು ಉತ್ತರ ಭಾರತಕ್ಕೆ ಮಾರ್ಕೊಂಡಿದ್ದು ಹೌದಾದರೆ, ನೀವು ಆ ಪಕ್ಷಕ್ಕೆ ಮಾರ್ಕೊಂಡಿದ್ದು ಹೌದಾದರೆ, ನಿಮ್ಮ ವೇಷಭೂಷಣಗಳ ಬದಲಾದ ತಕ್ಷಣಕ್ಕೆ ನಿಮ್ಮ ಒಳಗಡೆ ಇರುವಂಥದ್ದನ್ನೆಲ್ಲ ಬದಲು ಮಾಡ್ಕೋತೀರಿ ಅಂತಂದರೆ ಪ್ರಾದೇಶಿಕತೆಯನ್ನು ಬಿಟ್ಟು. ಯಾಕಂದರೆ ನಾವು ತಮಿಳುನಾಡು, ಆಂಧ್ರ, ತೆಲಂಗಾಣಗಳಲ್ಲಿ ಪ್ರಾದೇಶಿಕತೆಯನ್ನು ಬಿಟ್ಟು ಮಾತಾಡುವಂಥದ್ದು ತುಂಬ ಕಡಿಮೆ ನೋಡೋದು. ನಿಮ್ಮ ತನಗಳನ್ನು ನೀವು ಬಿಡ್ತೀರಿ. ಕನ್ನಡದಲ್ಲಿ ನಾವು ನೋಡ್ತೀವಿ, ಕರ್ನಾಟಕದಲ್ಲಿ ನೋಡ್ತೀವಿ. ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳ್ಬಿಟ್ಟು ನಾವು ಬಂದಾಗೆಲ್ಲ ನಾವು ಇಂಗ್ಲೀಷಲ್ಲಿ ಮಾತಾಡೋದವ್ರು ನೋಡ್ತೀವಿ. ನಮ್ಮ CM ಆದಿಯಾಗಿ ಇಂಗ್ಲೀಷಲ್ಲೇ ಮಾತಾಡ್ತಾರೆ ನಮ್ಮವರು. ಆದರೆ ನೀವು ಅದನ್ನೇ ತಮಿಳುನಾಡಲ್ಲಿ, ಕೇರಳದಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲೆಲ್ಲ ನೋಡೋದಕ್ಕೆ ತುಂಬ ಕಡಿಮೆ. ಅದು ಇಂಥ ನಾಯಕರುಗಳು. ತೆಲುಗು ಭಾಷೆಯ ಪ್ರಸಿದ್ಧ ನಟ, ಈಗ ಪ್ರಬುದ್ಧ ರಾಜಕಾರಣಿ ಆಗಿರ್ಬೋದು. ಪ್ರಬುದ್ಧತೆ ಇದೆಯಾ ಇಲ್ಲೋ ಅನ್ನುವಂಥದ್ದು ಅವ್ರು ಹೇಳಬೇಕೀಗ. ಆದರೆ ನಿಮ್ಮ ಪ್ರಬುದ್ಧ ರಾಜಕಾರಣಿ ಆಗೋದಕ್ಕಿಂತ ಮೊದಲು ತೆಲುಗು ಜನ ನಿಮ್ಮನ್ನು ಏನು ಇದು ಮಾಡಿದ್ರಲ್ಲ, ಎತ್ಕೊಂಡಿದ್ರಲ್ಲ, ಅವ್ರಿಗೆ ಹಿಂದಿ ಬೇಕಾ ಬೇಡ ಅನ್ನುವಂಥದ್ದನ್ನು ನೋಡಬೇಕು ನೀವು. ರಾಜಭಾಷೆ ಯಾರಿಗೆ ಬೇಕಾಗಿದೆ? ನಿಮ್ಮ ರಾಜರ ಭಾಷೆ. ನಮಗೆ ಪ್ರಾದೇಶಿಕ ಭಾಷೆ ಬೇಕು. ಪ್ರಾದೇಶಿಕ ಭಾಷೆಯ ಉಳುವಾಗಬೇಕು. ಅಷ್ಟಕ್ಕೂ ನಿಮಗೆ ಅಪ್ರಸ್ತುತವಾದಂಥ ಆ ಭಾಷಾ ಪ್ರಯೋಗ ಅಲ್ಲಿ ಹಾಕಬೇಕು. ನಮ್ಮಲ್ಲೂ ನಾವು ಬದಲು ಮಾಡ್ಕೋಬೇಕು. ನಮ್ಮ CM ಆದಿಯಾಗಿ ನಾವು ಅದನ್ನೇ ಹೇಳೋದು. ನಿಮಗೆ ನೀವು ರೈತರಿಗೆ ಆಗಲೇ ಹೇಳ್ದಂಗೆ, ರೈತರಿಗೆ ಒಂದು ಹೇಳಿಕೆ ಕೊಡೋದನ್ನು ಇಂಗ್ಲೀಷಲ್ಲಿ ಕೊಡ್ತೀರಿ, ಪ್ರಾದೇಶಿಕತೆಯನ್ನೇ ಮರೆತು ಬಿಡ್ತೀರಿ. ನೀವು ಇವ್ರಿಗೆ ಹೇಳೋದಕ್ಕೂ ನೈತಿಕತೆ ಇಲ್ಲ. ನಾವು ಮಾತಾಡ್ಬೋದು, ನಮಗೆ ನೈತಿಕತೆ ಇದೆ. ಪ್ರಾದೇಶಿಕತೆಯನ್ನು ಆದಷ್ಟು ಎತ್ತಿ ಹಿಡಿಯೋ ಪ್ರಯತ್ನ ಮಾಡ್ತೀವಿ. ರಾಜಭಾಷೆ ಅಂತಂದು ಹಿಂದೆಯ ಹೇರಿಕೆಯನ್ನು ತರೋದು, ಅಥವಾ ನಿಮ್ದು ಯಾವುದೋ ಬೇರೆ ಭಾಷೆಯನ್ನು ದೇವಭಾಷೆ ಅಂತ ತರುವಂಥದ್ದು, ಕುವೆಂಪು ಅವರು ಆಗಲೇ ಅದನ್ನು ವಿರೋಧ ಮಾಡಿದರು. ನಮ್ಮಂಥವ್ರು ಈಗಲೂ ವಿರೋಧ ಮಾಡ್ತೀವಿ. ನಿಮ್ಮ ರಾಜಭಾಷೆಯನ್ನು ರಾಜರಿದ್ದಲ್ಲಿ ಇಟ್ಕೊಳ್ಳಿ. ಪ್ರಾದೇಶಿಕ ಭಾಷೆಯನ್ನು, ಅದು ತೆಲುಗು ಇರಲಿ, ನಾವೆಲ್ಲ ಅಣ್ಣ ತಮ್ಮಂದರ ರೀತಿಯಲ್ಲಿ ಇರೋಣ. ಎಲ್ಲ ಭಾಷೆ, ಹಿಂದಿ ಭಾಷೆಯೂ ಇರಲಿ. ಹಾಗಂತ ಹಿಂದಿ ನಮ್ಮ ತಲೆ ಮೇಲೆ ಇರೋದು ಬೇಡ, ನಮ್ಮ ಜೊತೆಗೆ ಅಕ್ಕಪಕ್ಕದಲ್ಲಿ ಇರಲಿ ಅನ್ನುವಂಥದ್ದು ನಮ್ಮ ಭಾವನೆ. ಎಲ್ಲೋ ಈ ಬಿಸಿನೇ ಮೋದಿ ಅವರಿಗೆ ತಟ್ಟಿ ಮನ್ ಕಿ ಬಾತ್ ಈಗೀಗ ಮನದ ಮಾತು ಅಂತ ಬರ್ತಿದೆ. ಮೊನ್ನೆವರೆಗೂ ಕೂಡ ಮನ್ ಕಿ ಬಾತ್ ಅಲ್ಲೇ ಇತ್ತು, ಬಟ್ ಈಗ ಬದಲಾವಣೆ ಆಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.